ಇವತ್ತು ಶರನ್ನವರಾತ್ರಿಯ 3ನೇ ದಿನ. ಇಂದಿನ ದಿವಸ ನಾವು ಆದಿಶಕ್ತಿಯನ್ನು ತಾಯಿ ಚಂದ್ರಘಂಟಾದೇವಿ ಈ ರೂಪದಲ್ಲಿ ಆರಾಧನೆಯನ್ನು ಮಾಡ್ತೇವೆ. ಶೈಲಪುತ್ರಿಯಾಗಿ ಪರ್ವತರಾಜನ ಮಗಳಾಗಿ ಅವತಾರ ಮಾಡಿದಂತಹ ಆ ಜಗನ್ಮಾತೆ ತಾನು ಬ್ರಹ್ಮಚಾರಿಣಿಯಾಗಿ ದೀರ್ಘ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಳ್ತಾಳೆ. ಇವಾಗ ವಿವಾಹಕ್ಕಾಗಿ ಪರಮೇಶ್ವರ ತಾನು ಪರ್ವತರಾಜನ ಅರಮನೆಯನ್ನು ಪ್ರವೇಶಿಸಿದ್ದಾನೆ. ಸಕಲ ಸಪ್ತರ್ಷಿಗಳು ಕೂಡ ತಮ್ಮ ಪತ್ನಿಯರ ಸಹಿತವಾಗಿ ಬಂದು ಶಿವಪಾರ್ವತಿಯರ ವಿವಾಹದ ಎಲ್ಲಾ ಕೈಂಕರ್ಯಗಳಲ್ಲಿ ತಾವು ಭಾಗವಹಿಸಿದ್ದಾರೆ. ಇಡೀ ಸೃಷ್ಟಿಯೇ ಈ ಸುಂದರವಾದ ವಿವಾಹಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಪಾರ್ವತಿ ಸಕಲಾಭರಣ ಭೂಷಿತಳಾಗಿ ಸರ್ವಾಂಗ ಸುಂದರಿಯಾಗಿ ತಾನು ಬರ್ತಾಳೆ. ತನ್ನ ಆಭರಣಗಳಲ್ಲಿ ಚಂದ್ರನನ್ನೇ ಧರಿಸಿದ್ದಾಳೆ. ಕಿವಿಯ ಓಲೆಯಾಗಿಯೋ ಅಥವಾ ತನ್ನ ಹಾರದಲ್ಲಿ ಪದಕ ರೂಪದಲ್ಲಿಯೋ ತಾನು ಚಂದ್ರನನ್ನು ಧರಿಸಿದ್ದಾಳೆ. ಹೀಗಾಗಿ ಚಂದ್ರನನ್ನೇ ಆಭರಣವನ್ನಾಗಿ ಧರಿಸಿಕೊಂಡು ಸರ್ವಾಂಗ ಸುಂದರಿಯಾಗಿ ಬಂದಂತಹ ಆ ಜಗನ್ಮಾತೆಯನ್ನು ಇವತ್ತಿನ ದಿನ ನಾವು ಚಂದ್ರಘಂಟ ಅಂತ ಆರಾಧನೆಯನ್ನು ಮಾಡ್ತೇವೆ. ವಿವಾಹವಾದಂತಹ ಶಿವ ಪಾರ್ವತಿಯರು ಅತ್ಯಂತ ಸುಂದರವಾದಂತಹ ದಾಂಪತ್ಯ ಜೀವನವನ್ನು ನಡೆಸ್ತಾರೆ. ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಆ ಶಿವ ಪಾರ್ವತಿಯರ ದಾಂಪತ್ಯ ಅಂತ ಹೇಳುವಂಥದ್ದು ಅತ್ಯಂತ ಅನ್ಯೋನ್ಯವಾದದ್ದು. ಅಂತಹ ಸುಮಧುರ ದಾಂಪತ್ಯ ವಾಕ್ ಮತ್ತು ಅರ್ಥ ಎರಡೂ ಜೊತೆಯಾಗಿ ಹೇಗಿರ್ತದೋ ಹಾಗೆ ಶಿವ ಪಾರ್ವತಿಯರು ಸುಂದರ ಜೀವನವನ್ನು ನಡೆಸ್ತಾರೆ. ಪರಮೇಶ್ವರ ತನ್ನ ಶರೀರದ ಅರ್ಧ ಭಾಗವನ್ನೇ ತನ್ನ ಅರ್ಧಾಂಗಿಗೆ ನೀಡಿ ತಾನು ಅರ್ಧನಾರೀಶ್ವರನಾಗ್ತಾನೆ. ಹೀಗೆ ಈ 3ನೇ ದಿನ ನಾವು ಚಂದ್ರಘಂಟಾಳನ್ನು ಆರಾಧನೆ ಮಾಡ್ತೇವೆ. ಚಂದ್ರನನ್ನೇ ತನ್ನ ಆಭರಣಗಳಲ್ಲಿ ಧರಿಸಿಕೊಂಡು ನವವಧುವಾಗಿ ಬಂದಂತಹ ಆ ಚಂದ್ರಘಂಟಾದೇವಿಯ ಆರಾಧನೆ. ಆ ತಾಯಿ ನಮಗೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಶ್ರೀ ಜಗದಂಬಾರ್ಪಣಮಸ್ತು.